Thank you so much. Ladies and gentlemen, now we have our special. ನಾನು ಬಂದಿದ್ದೀನಿ ಅಂತಲ್ಲ, ಒಂದು ಒಳ್ಳೆ ಕಾರ್ಯಕ್ರಮ ನೋಡಿ. ಬೆಳಗಾಮು, ಬೀದರ್, ಬಿಜಾಪುರದಿಂದ ಬದುಕು ಕಟ್ಕೊಳಕ್ಕೆ ಸಾವಿರಾರು ಜನ ಬರ್ತಾರೆ. ಅವ್ರಿಗೆ ಗಾಡಿ ಇರಲ್ಲ, ಮನೆ ಹುಡುಕಿದಾಗ ಮದುವೆ ಆಗಿದ್ರೆ ಮನೆ ಕೊಡಲ್ಲ ಗೊತ್ತಾ, ಹಾಗೆ ಗಾಡಿ ಇಲ್ದ್ರೆ ಕೆಲಸ ಕೊಡಲ್ಲ. ಸೊ ಒಂದು ಒಳ್ಳೆ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರಥಮ ನೀವು ಬರಬೇಕು ಅಂದರು, ಮಾತು ಕೊಟ್ಟಿದ್ದೆ, ಬಂದೆ, ಖುಷಿ ಆಯಿತು. ಗೆಳೆಯ ಗಿಲ್ಲಿ ಬಂದರು, ಸಂತೋಷ. ರಹೀಮ್ ಸರ್ ಬಂದರು, ಮಿನಿಸ್ಟ್ರು, ಖುಷಿ ಆಯಿತು. ಎಲ್ಲ ಒಂದೊಂದು ಫೋನ್ಗೆ ಎಲ್ಲರಿಗೂ ಅಭಿನಂದನೆಗಳು. ತುಂಬ ಅದ್ಭುತವಾದ ಕಾರ್ಯಕ್ರಮ ಸುರೇಶ್ ರೆಡ್ಡಿ ಸರ್ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಸುರೇಶ್ ರೆಡ್ಡಿ ಸರ್ ದುಡ್ಡಲ್ಲಿ ಜನಾರ್ದನ್ ರೆಡ್ಡಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಹೆಸರು ಸುರೇಶ್ ರೆಡ್ಡಿ, ದುಡ್ಡಲ್ಲಿ ಜನಾರ್ದನ್ ರೆಡ್ಡಿ ಆಗಲಿ ಅಂತ ಹಾರೈಸ್ತೀನಿ ನಾನು. ಶುಭಾಶಯ. EY ಸೆಂಟ್ರಲ್ಸ್ ಆಲ್ ದಿ ಬೆಸ್ಟ್. ಬೇರೆ ಇನ್ನೇನಾರು ಕ್ವಶನ್ ನಿಮ್ಮದು? ಈಗ ನಡೀತಾ ಇರೋದ್ರ ಬಗ್ಗೆ, ಯುದ್ಧದ ಬಗ್ಗೆ ಕೇಳಿದ್ರೆ, ಯುದ್ಧದ ಬಗ್ಗೆ ಹೇಳೋದ್ರೆ ಟ್ರಂಪ್ ನನ್ನ ಮಾತು ಕೇಳಿಸ್ತಾನಾ? ನೀವು ಅದೇ ಕೇಳಿದ್ರು ಸರ್, ಈಗ ನಡೀತಾರೆ ಬೆಳವಣಿಗೆ ಬಗ್ಗೆ ಹೇಳಿ. ಟ್ರಂಪ್ ನನ್ನ ಮಾತು ಕೇಳ್ಬಿಟ್ಟು ಯುದ್ಧ ನಿಲ್ಲಿಸ್ತಾನಾ? ಇಲ್ಲ. ಸರ್, ಕಮನಿ ಸತ್ತೋಗ್ಬಿಟ್ಟ, ನೀವು ಅದ್ರ ಬಗ್ಗೆ ಹೇಳಿ, ನಾನೇನು ಮಾಡಲಿ? ಕಮನಿ ನಮ್ಮ ದೊಡ್ಡಪ್ಪನ? ಇಲ್ಲ. ನೀವು ಇನ್ನಂಗೆ ಏನು ನೆಕ್ಸ್ಟ್ ಕೇಳೋದೇನೆಂದರೆ, ಒಂದು ಮಾತು ಹೇಳಬೇಕಾಯ್ತು, ಭಾಳ ಇಂಪಾರ್ಟೆಂಟು. ನೆನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಒಂದು ಹುಡುಗಿ ತುಂಬ ಚೆನ್ನಾಗಿ ಹೇಳಿದ್ರು, ಕಮೇನಿ ನಮ್ಮೆಲ್ರಿಗೂ ಅಪ್ಪ ಇದ್ದಂಗೆ, ನಮ್ಮೆಲ್ರಿಗೂ ಅಪ್ಪ, ಅವ್ರೆಲ್ಲ ಧರ್ಮದವ್ರಿಗೂ ಅಪ್ಪ. ಬೇಡ, ನನಗೆ ನಮ್ಮಪ್ಪ ಮಲ್ಲಣ್ಣ ಸಾಕು, ಇನ್ಯಾರೂ ಇಲ್ಲ, ನಮಗೆ ನಮ್ಮಪ್ಪ ಮಲ್ಲಣ್ಣ ಮಾತ್ರ ಸಾಕು. ಎಲ್ಲರಿಗೂ ಅವ್ರವ್ರ ಅಪ್ಪಂದ್ರು ಇದ್ದಾರೆ, ಬೇಡ ಕಮೈನಿನ ಅಪ್ಪ ಮಾಡ್ಕೊಳ್ಳೋಂಥದ್ದರಿದ್ರೆ ನಮ್ಗೆ ಇನ್ನೂ ಬಂದಿಲ್ಲ. ಒಂದು ಹುಡುಗಿ ಹೇಳ್ತಾ ಇತ್ತು ಇಂಟರ್ವ್ಯೂ, ಕಮೈನಿ ಇಡೀ ದೇಶಕ್ಕೆ ಅಪ್ಪ, ಇಡೀ ಪ್ರಪಂಚಕ್ಕೆ ಅಪ್ಪ, ಅವರು ನಮಗೂ ಅಪ್ಪ, ಎಲ್ಲರಿಗೂ ಅಪ್ಪ ಅಂತ ಹೇಳ್ತಿರೋ. ಇಲ್ಲ, ನನಗೆ ನಮ್ಮಪ್ಪ ಒಬ್ಬರೇ ಮಲ್ಲಣ್ಣ, ಅದು ಬಿಟ್ಟು ಬೇರೆ ಅದೆಲ್ಲ ಇಲ್ಲ. ಎಲ್ರಿಗೂ ಅವ್ರವ್ರ ಅಪ್ಪ ಇರ್ತಾರೆ, ಎಲ್ರಿಗೂ ಅವ್ರವ್ರ ಕುಟುಂಬ ಇರುತ್ತೆ, ಚಂದ. ನಾವು ಕಮೈನಿನ ಅಪ್ಪ ಮಾಡ್ಕೊಳ್ಳ. ಥ್ಯಾಂಕ್ ಯು, ಧನ್ಯವಾದ. ಅದೆಲ್ಲ ಬಿಟ್ಟು ಇನ್ನೊಬ್ರು ಅಪ್ಪ ಇದ್ದಾರೆ ಇಡೀ ವಿಶ್ವಕ್ಕೆ, ಶ್ರೀಮನ್ ನಾರಾಯಣ, ಅವ್ರು ಮಾತ್ರ ಅಪ್ಪ, ಇನ್ಯಾರೂ ಅಲ್ಲ. ಕಮೈನಿ ನಾನೇ ಅಪ್ಪ ಮಾಡ್ಕೊಳ್ಳಿ. ಕಮೈನಿ ಎಲ್ರಿಗೂ ನಂಗೆ ಅಪ್ಪ ಇದ್ದಂಗೆ, ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವ್ರ ಸಾವನ್ನ ನಾನು ಸಂಭ್ರಮಿಸಲ್ಲ. ಅವ್ರಿಗೆ ಒಳ್ಳೆ, ಅವರ ಆತ್ಮಕ್ಕೆ ಭಗವಂತ ಮುಕ್ತಿ ಕೊಡಲಿ. ಆದರೆ ನಮ್ಗೆ ಯಾರೋ ಅವ್ರ ಅಪ್ಪ ಅಲ್ಲ. ಒಳ್ಳೆಯದಾಗಿ ಸರ್. ಇವತ್ತು ಎವಿಸ್ ರೆಂಟಲ್ಸ್ ಲಾಂಚ್ ಆಗಿದೆ, ಇದರ ವಿಶೇಷತೆ ಏನು? ಸರ್, ಎವೈಸ್ ರೆಂಟಲ್ಸ್ ಅಂತಂದರೆ ನಾವು ವೆಹಿಕಲ್ಸ್ನ, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ರೆಂಟಲ್ ಕೊಡ್ತೀವಿ. ಡೈಲಿ ರೆಂಟಲ್, ವೀಕ್ಲಿ ರೆಂಟಲ್ ಆ್ಯಂಡ್ ಮಂತ್ಲಿ ರೆಂಟಲ್ ಕೊಡ್ತೀವಿ. ಯಾರಾದಕ್ಕೂ ಜಾಬ್ ಆಪರ್ಚುನಿಟಿ ಬೇಕಂತ ಅಂತಂದರೆ ನಮ್ಮ ವೆಹಿಕಲ್ಸ್ ತೊಗೊಂಡು ಯೂಸ್ ಮಾಡ್ಕೋಬೋದು. ಇವತ್ತು ಪಿಂಕ್ ಅನ್ನುವಂಥದ್ದೊಂದು ಸ್ಪೆಷಲ್ ಸ್ಕೀಮ್ ಕೂಡ ಮಾಡಿದ್ದಾರೆ ಮಹಿಳೆಯರಿಗೆ, ಅದರ ವಿಶೇಷತೆ ಏನು ಸರ್? ಪಿಂಕ್ ವೆಹಿಕಲ್ ಇಸ್ ಡಿಸೈನ್ಡ್ ಎಸ್ಪೆಷಲಿ ಫಾರ್ ದ ವುಮೆನ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾಡಿದ್ದೀವಿ. ಪಿಂಕ್ ವೆಹಿಕಲ್ ಅನ್ನೋದು ವಿಮೆನ್ ಯೂಸ್ ಮಾಡ್ಬೋದು. ಯಾರಾದರೂ ರ್ಯಾಪಿಡೋ ಬುಕ್ ಮಾಡಬೇಕಂತಂದರೆ ಪಿಂಕ್ ವೆಹಿಕಲ್ ಮಾತ್ರ ಬುಕ್ ಮಾಡಿಕೊಂಡು ವಿಮೆನ್ ರೈಡರ್ ಬರ್ತಾರೆ. ವಿಮೆನ್ ಕ್ಯಾನ್ ಟ್ರಾವೆಲ್ ಅಲಾಂಗ್ ವಿತ್ ವಿಮೆನ್. ಸರ್, ಇದರದ್ದು ಎವಿಸ್ ರೆಂಟಲ್ಸ್ ಟೂ ವೀಲರ್ ಈ ಥರದ ಒಂದು ರೆಂಟಲ್ ಕೊಡೋದಿದೆಯಲ್ಲ, ಇದಕ್ಕೆ ರಿಕ್ವೈರ್ಮೆಂಟ್ ಅಂದರೆ ಬೆಂಗಳೂರಲ್ಲಿ ಇದಕ್ಕೆ ಬೇಡಿಕೆ ಎಷ್ಟರ ಮಟ್ಟಿಗಿದೆ ಅಂತ ಅನಿಸುತ್ತೆ? ಮತ್ತು ಯಾವ ವರ್ಗದ ಜನ, ಅಂದರೆ ಯಾವ ಪ್ರೊಫೆಷನಲ್ ಇರೋ? ಸೇಫ್ಟಿ ಅಂದರೆ ನಾವು GPS ಅಟ್ಯಾಚ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಪ್ಯಾನಿಕ್ ಬಟನ್ ಇದೆ. ಈಗ ಏನಾದರೂ ಸೆನ್ಸಿಟಿವ್ ಇಶ್ಯೂ ಬರುವಾಗ, ಸ್ವಿಚ್ ಹೊಡೆದಿರುವಾಗ ಅದು ಅಲರ್ಟ್ ಬಂದುಬಿಡುತ್ತೆ ನಮಗೆ. ಸೊ ನಮಗೂ ಆಪ್ರೇಷನ್ಸ್ ಟೀಮ್ ಇರ್ತದೆ. ಆಪ್ರೇಷನ್ಸ್ ಟೀಮ್ ಇಮಿಡಿಯೇಟ್ಲಿ ಅವರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಮಾಡಿಬಿಟ್ಟು ಪೊಲೀಸ್ ಅವ್ರನ್ನ ಇಲ್ಲಿಗೆ ಕಳಿಸ್ತಾರೆ. ಪ್ಯಾನಿಕ್ ಏನೋ ಸಿಚುವೇಶನ್ ಇದೆ, ನೀವು ಹೋಗಿ ಸ್ವಲ್ಪ ನೋಡ್ಕೊಳ್ಳಿ ಅಂತ. ರೆಂಟಲ್ ವೆಹಿಕಲ್ಗಳನ್ನ ಮೊದಲು ನೋಡ್ತಿದ್ವಿ, ಎಲ್ಲೆಲ್ಲೋ ನಿಲ್ಲಿಸ್ತಿದ್ರು, ಎಲ್ಲೆಲ್ಲೋ ಪಾರ್ಕ್ ಮಾಡೋಗ್ತಿದ್ರು. ಆ ರೀತಿ ಅಸ್ತವ್ಯಸ್ತ ಆಗ್ತಿರುವಂಥ ವೆಹಿಕಲ್ ಅಥವಾ ನಿಮ್ಮಲ್ಲಿ ಯಾವ ರೀತಿ ವ್ಯವಸ್ಥೆ? ಸರ್, ಅದು ಇಂಡಿವಿಜುವಲ್ ಆಗಿ ರೆಂಟಲ್ ಕೊಟ್ಟಿರುವಾಗ ಆ ಥರ ಆಗ್ತಾ ಇತ್ತು. ಈಗ ನಾವು ರೆಂಟಲ್ ಕೊಟ್ಟಿರುವಾಗ ಅವ್ರ KYC ಡಾಕ್ಯುಮೆಂಟ್ಸು, ಅವ್ರ ಆಧಾರ್ ಕಾರ್ಡು, ಅವ್ರ ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಡು ನಾವು ಆಮೇಲೆ ಗಾಡಿ ಕೊಡ್ತೀವಿ. ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ನಾವು ಆಲ್ರೆಡಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ವಿ, ನಾವು ಗಾಡಿ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಮತ್ತೆ ವಾಪಸ್ ಕೊಡಬೇಕು ಅಂತ. ಸೊ ಅದೆಲ್ಲ ನಾವು ಈಗ ಅಡ್ವಾನ್ಸ್ಡ್ ಆಗಿ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ ಪ್ರೈಸ್ ಏನು ಇರ್ಬೋದು ಸರ್? ಪರ್ ಕಿಲೋಮೀಟರ್ ಅಥವಾ ಏನು ಅವರ್? ಪರ್ ಕಿಲೋಮೀಟರ್ಗೆ 25 ಪೈಸಾ ಖರ್ಚಾಗತ್ತೆ. ಪೆಟ್ರೋಲ್ ಅಂದರೆ 2.5 ರೂಪಾಯಿ ಆಗುತ್ತೆ. ಸೊ ಜಾಸ್ತಿ ಸೇವ್ ಮಾಡ್ಬೋದು. ಮೇಂಟೆನೆನ್ಸ್ ಇಲ್ಲ, ಇಂಜಿನ್ ಮೇಂಟೆನೆನ್ಸು. ಈ ಮೇಂಟೆನೆನ್ಸ್ ಅನ್ನೋದು ಇಲ್ಲಿ ತುಂಬ ಕಡಿಮೆ. ಎವ್ರಿ ಮಂತ್ ನೀವು ಪೆಟ್ರೋಲ್ಗೆ 3000 ಆಗುತ್ತೆ ಅಂತಂದರೆ ಇಲ್ಲಿ 500ಗೆ ನಿಮಗೆ ಓಡಿಸ್ಬೋದು ವೆಹಿಕಲ್ನ. ಆಮೇಲೆ ಇನ್ವೆಸ್ಟರ್ಸ್ಗೆ ಏನು ಮಾಡ್ತಾಯಿದ್ವಿ, ಪ್ರತಿಯೊಬ್ಬರು ಬಿಸ್ನೆಸ್ ಬರಬೇಕಂತ ಒಂದು ಆಸೆ ಇರುತ್ತೆ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಕೇಳ್ತಾರೆ. 50 ಲಕ್ಷ, 1 ಕೋಟಿ ಆ ಥರ ಇನ್ವೆಸ್ಟ್ಮೆಂಟ್ ಆಗುತ್ತೆ ನೀವು ಬಿಸ್ನೆಸ್ ಮಾಡಬೇಕಂತ ಅಂತಂದರೆ. ನಾವು ಆ್ಯಸ್ ಲೋ ಆ್ಯಸ್ 1 ಲ್ಯಾಕ್ ಇನ್ವೆಸ್ಟ್ಮೆಂಟಿಗೆ
ನಾವು ಗಾಡಿ ಅವ್ರಿಗೆ ಹೆಸರು ಮೇಲೆ ಕೊಟ್ಬಿಟ್ಟು ನಾವು ಲೀಸ್ ತೊಗೊಂಡು ಅವರಿಗೆ ಮಂತ್ಲಿ ರಿಟರ್ನ್ಸ್ ಕೊಡ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಒಂದು ಗಾಡಿ ನಿಮ್ಮ ಹೆಸರು ಮೇಲೆ ರಿಜಿಸ್ಟರ್ ಮಾಡಿಬಿಟ್ಟು ಆ ರಿಜಿಸ್ಟರ್ಡ್ ಗಾಡಿನ ನಾವು ಲೀಸಿಗೆ ತೊಗೊಂಡು ಈ ಲೀಸ್ ಗಾಡಿನ ನಾವು ಝೊಪ್ಟೊ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್ಗೆ ಅಟ್ಯಾಚ್ಮೆಂಟ್ ಮಾಡಿ ತಿಂಗಳು ಅವರಿಗೆ ಮಂತ್ಲಿ ಇನ್ಕಮ್ ಫಿಕ್ಸ್ಡ್ ರಿಟರ್ನ್ಸ್ ಕೊಡ್ತೀವಿ. 3 ವರ್ಷ ಆ ಥರ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡ್ತೀವಿ. ಸೊ ಅದು ಪ್ಯಾಸಿವ್ ಇನ್ಕಮ್. ಅದು ಪ್ಯಾಸಿವ್ ಇನ್ಕಮ್. ಇವರು IT ಇಂಜಿನಿಯರ್ಸು, ಆಮೇಲೆ ಅವ್ರ ಹತ್ರ ದುಡ್ಡಿದೆ ಬಟ್ ಏನು ಮಾಡಬೇಕು ಗೊತ್ತಾಗಲ್ಲ. ಸೊ ಅಂಥದ್ದವ್ರಿಗೆ ನಾವು ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಪ್ಯಾಸಿವ್ ಇನ್ಕಮ್ಗೋಸ್ಕರ. ಆಮೇಲೆ ರಿಟೈರ್ಡ್ ಎಂಪ್ಲಾಯೀಸ್ಗೆ, ಆಮೇಲೆ ಹೋಮ್ ಮೇಕರ್ಸ್ಗೆ. ಸೊ ಅವರು ಫಿಕ್ಸ್ಡ್ ಡಿಪಾಸಿಟು ಎಲ್ಲೋ ಕಡೆ ಹೋಗಿ ಕೊಡ್ತಾರೆ, ಬಟ್ ಅಲ್ಲಿ ತುಂಬ ಕಡಿಮೆ ರಿಟರ್ನ್ಸ್ ಬರುತ್ತೆ. ಬಟ್ ನಮ್ಮಿಂದ ವೆರಿ ಗುಡ್ ರಿಟರ್ನ್ಸ್ ವಿ ಆರ್ ಗಿವಿಂಗ್ ಫಾರ್ ದ ಇನ್ವೆಸ್ಟರ್. ಸರ್ ಇವತ್ತು ಆ್ಯಪ್ ಬೇರೆ ಲಾಂಚ್ ಮಾಡಿದ್ದೀರಾ, ಅದು ಎಷ್ಟು ಯೂಸರ್ ಫ್ರೆಂಡ್ಲಿ ಇದೆ? ಸರ್ ಆಲ್ರೆಡಿ ಕ್ರಾಸ್ ಚೆಕ್ ಮಾಡಿದ್ದೀವಿ. ಇಟ್ ಈಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಡಾಕ್ಯುಮೆಂಟೇಷನ್ ಪ್ರಾಸೆಸ್ಸು ತುಂಬ ಕಡಿಮೆ ಇದೆ. ಓನ್ಲಿ KYC ಡಾಕ್ಯುಮೆಂಟ್ ಕೊಟ್ಬಿಟ್ಟು ನೀವು ಎಲ್ಲಿದ್ರೂ ನಮ್ಮ ವೆಹಿಕಲ್ನ ಬುಕ್ ಮಾಡ್ಕೋಬೋದು ಸರ್. ಥ್ಯಾಂಕ್ ಯು ಸರ್. ರಾಜೇಶ್ ಅಂತ, EYS ಆಟೋಟೆಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಡೈರೆಕ್ಟರ್ ಆಗಿದ್ದೀನಿ. EYS ಆಟೋಟೆಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಇವತ್ತು ಹೊಸ ವರ್ಟಿಕಲ್ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ, EYS ರೆಂಟಲ್ಸ್ ಅಂತ. EYS ರೆಂಟಲ್ಸ್ನಲ್ಲಿ ಯಾರು ಬೇಕಾದರೂ ಗಾಡಿನ ಬಾಡಿಗೆಗೆ ತಗೋಬೋದು. ಯಾರು ಬೇಕಾದರೂ ನಮ್ಮ ಬಿಸ್ನೆಸ್ನಲ್ಲಿ ಚಾನೆಲ್ ಪಾರ್ಟ್ನರ್ ಆಗಿ ಇನ್ವೆಸ್ಟರ್ ಆಗಿ ಕೂಡ ಬರ್ಬೋದು. 1 ಲಕ್ಷ ಇನ್ವೆಸ್ಟ್ ಮಾಡಿ ನಮ್ಮ ಜೊತೆ ಪಾರ್ಟ್ನರ್ ಆದರೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ತಾ ಇದ್ದೀವಿ. 36 ತಿಂಗಳು ಅವ್ರ ಜೊತೆ ಟೈಅಪ್ ಆಗ್ತಾ ಇದ್ದೀವಿ. ಈಗ ಬೆಂಗಳೂರಿಗೆ ಬಂದವರಿಗೆ ಗಾಡಿ ಇಲ್ಲ ಅಂದರೆ ಜಾಬ್ ಸಿಗಲ್ಲ ಅಂದರೆ ಅವ್ರ ಜೀವನ ನಡ್ಸೋಕ್ಕಾಗಲ್ಲ. ಹಾಗಾಗಿ ಅಂಥವ್ರನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಏನು ಮಾಡಿದ್ದೀವಿ ಅಂದರೆ, ಅವ್ರು ಬಂದು ಅವ್ರ KYC ಡೀಟೇಲ್ಸ್ ಕೊಟ್ಟರೆ ಸಾಕು, ಅವ್ರಿಗೆ ನಾವು ಗಾಡಿನ ಬಾಡಿಗೆಗೂ ಕೊಡ್ತಾ ಇದ್ದೀವಿ. ಸೊ ಅವ್ರ ಜೀವನ ನಡೆಯುತ್ತೆ. ನಮ್ಮ ನೆಕ್ಸ್ಟ್ ಗೋಲ್ ಇರೋದು ಮುಂದಿನ 3 ವರ್ಷದಲ್ಲಿ 10,000 ಗಾಡಿಗಳು ಬೆಂಗಳೂರಲ್ಲಿ ನಮ್ಮ ಗಾಡಿಗಳು ಓಡಾಡ್ತಾ ಇರುತ್ತೆ EYS ರೆಂಟಲ್ ಮಾಡ್ಯೂಲಲ್ಲಿ. ಪ್ರತಿಯೊಬ್ಬರಿಗೂ ಕೈ ಹಿಡಿದು ಅವ್ರ ಜೀವನ ನಡೆಸೋದಕ್ಕೆ ಸಹಾಯ ಮಾಡೋಣ ಅಂತ. ಈಗ ಇ-ಕಾಮರ್ಸ್ ಕಂಪನಿಯವರೆಲ್ಲನೂ 10 ಮಿನಿಟ್ಸ್ ಡೆಲಿವರೀಸ್ ಕೊಡ್ತಾ ಇದ್ದಾರೆ. ಗಿಗ್ ವರ್ಕರ್ಸ್ಗೆಲ್ಲ ಗಾಡಿಗಳು ಬೇಕು, ಪ್ರತಿಯೊಬ್ಬರಿಗೂ ಗಾಡಿ ತಗೊಳ್ಳೋ ಕೆಪಾಸಿಟಿ ಇರಲ್ಲ. ಅಂಥವ್ರಿಗೆಲ್ಲ ನಾವು ಸಪೋರ್ಟ್ ನಿಂತ್ಕೊಂಡು ಅವ್ರು ಬೆಳೆಯೋದಕ್ಕೆ ಸಹಾಯ ಮಾಡೋಣ ಅಂತ. ನಮ್ಮ ಇಂಟೆನ್ಷನ್ ಇರೋದೇನೆಂದರೆ, ಮುಂದಿನ 3 ವರ್ಷದಲ್ಲಿ 10,000 ಜನಕ್ಕೆ ಗಾಡಿ ಕೊಟ್ಟಾಗ 10,000 ಫ್ಯಾಮಿಲೀಸ್ಗೆ ನಾವು ದಾರಿ ತೋರಿಸ್ದಂಗೆ ಆಗುತ್ತೆ. ಅಂದರೆ 50,000 ಜನ, ಒಂದು ಫ್ಯಾಮಿಲಿನಲ್ಲಿ 4ರಿಂದ 5 ಜನ ಅಂದರೂ 40ರಿಂದ 50,000 ಜನ ಬೆಂಗಳೂರಲ್ಲಿ ವಾಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಶುರು ಮಾಡಿರೋದು ಬೆಂಗಳೂರಲ್ಲಿ ಪೈಲಟಿಂಗ್ ಅಂತಿದ್ದೀವಿ, ಇಲ್ಲಿ ಶುರು ಮಾಡಿದ್ದೀವಿ. ಇಲ್ಲಿಂದ ಅಕ್ರಾಸ್ ಇಂಡಿಯಾ, ಅಂದರೆ ಪ್ರತಿಯೊಂದು ಸ್ಟೇಟಲ್ಲೂ ಪ್ರತಿಯೊಂದು ಕ್ಯಾಪಿಟಲಲ್ಲೂ ನಮ್ಮ ಕಂಪ್ನಿ ಈ ಬಿಸ್ನೆಸ್ ಶುರು ಮಾಡ್ತೀವಿ. ಇದು ಬಿಟ್ಟು Tier 2 ಸಿಟೀಸ್, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾಮು, ಈ ಥರ ಊರುಗಳಿಗೂ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ 3ರಿಂದ 4 ವರ್ಷದಲ್ಲಿ ಲಿಸ್ಟೆಡ್ ಕಂಪ್ನಿಯಾಗಿ ಬೆಳಿಬೇಕು ಅಂತ ನಮ್ಮ ಅನಿಸಿಕೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯ ಬೇಕು. ಯಾರೇ ಬೇಕಾದರೂ ಬಂಡವಾಳ ಹಾಕೋದಕ್ಕೆ ರೆಡಿ ಇದ್ದೀವಿ, ಅಥವಾ ಗಾಡಿ ಬೇಕು ಅಂದ್ರೂ ನಾವು ಪ್ರತಿಯೊಬ್ಬರಿಗೂ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀವಿ. ಧನ್ಯವಾದಗಳು.